ಜೈ ಹಿಂದ್ ಡಿಫೆನ್ಸ್ ಆಸ್ಪಿರೆಂಟ್ಸ್. ನಾನು ಮಣಿಕಂಠ ತ್ರಿಶಂಕರ್, ಎಕ್ಸ್ NCC ಕೆಡೆಟ್ ಹಾಗೆ ಆಲ್ಫಾಲಿಡ್ ಅಕಾಡೆಮಿಯಲ್ಲಿ SSB ಮೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ಒಂದು ರಿಟರ್ನ್ ಕೋರ್ಸಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೇನೆ. ಡಿಫೆನ್ಸ್ ಅಲ್ಲಿ 3 ಥರ ರಿಟರ್ನ್ ಕೋರ್ಸಸ್ ಬರುತ್ತೆ. ಒಂದು PU ಆದ ಮೇಲೆ, ಇನ್ನೆರಡು ಗ್ರಾಜ್ಯುಯೇಷನ್ ನಂತರದಲ್ಲಿ ಬರೆಯುವಂತಹ ಒಂದು ಪರೀಕ್ಷೆ. ಈ ಪರೀಕ್ಷೆಗಳ ಒಂದು ಕ್ರೈಟೀರಿಯಾ ಏನು, ಎಲಿಜಿಬಿಲಿಟಿ ಏನು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಸಿಲೆಬಸ್ ಏನು, ಹಾಗೇನೆ ಯಾವ ಥರ ಎಕ್ಸಾಮ್ಸ್ ಪ್ಯಾಟರ್ನ್ ಇರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ಕೊಡಕ್ಕೆ ಬಂದಿದ್ದೇನೆ. ಇವತ್ತು ಫಸ್ಟ್ ಟಾಪಿಕ್ ಅಥವಾ ಫಸ್ಟ್ ರಿಟರ್ನ್ ಕೋರ್ಸ್ ಬಂದು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮಿನೇಷನ್ ಕುರಿತು ನಾನು ಮಾಹಿತಿಯನ್ನು ಕೊಡಕ್ಕೆ ಬಂದಿದ್ದೇನೆ. ಈ ವಿಡಿಯೋ ಒಂದು ನಿಮಗೆ ಕಂಪ್ಲೀಟ್ ಗೈಡ್ ಅಂತಲೇ ಹೇಳ್ಬೋದು. ಯಾರ್ಯಾರು NDA ರಿಟರ್ನ್ ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಇದ್ದಾರಾ ಅವ್ರಿಗೆ ಈ ವಿಡಿಯೋ ಕಂಪ್ಲೀಟ್ಲಿ ಒಂಥರ ಗೈಡ್ ಅಂತಲೇ ಅನ್ಕೋಬೋದು. ಹಾಗೆಯೇ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನೀವು ಈಗ 12th ಪಾಸ್ ಆಗಿರೋರು ಇಲ್ಲ 11th ಹೋಗ್ತಿರೋರಿಗೆ ಎಲ್ಲರೂ ಮಾಹಿತಿ ಕಡಿಮೆ ಇರುತ್ತೆ. NDA ಎಕ್ಸಾಮಿಗ ನಾವೇ ಅನ್ಕೋತೀವಿ, ಗ್ರಾಜುಯೇಷನ್ ಆದ್ಮೇಲೆ IAS ಆಗೋಣ, IPS ಆಗೋಣ, SI ಆಗೋಣ ಅಂತ ಅನ್ಕೋತೀವಿ. ಆದರೆ 11th 12th ಓದ್ಬೇಕಾದ್ರೆ 17-18 ಇಯರ್ಸ್ ಇಂದಾನೆ ನಿಮಗೆ ಒಂದು ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಬರೆದು ಪಾಸ್ ಆಗಿ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಅಂತ ಅನ್ನಿಸ್ಕೊಳ್ಬಹುದು ಅನ್ನೋ ಒಂದು ಮಾಹಿತಿ ಕಡಿಮೆ ಇರುತ್ತೆ. ಅದರಲ್ಲೂ ರೂರಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋರ್ಗಂತೂ ತುಂಬಾ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದಕ್ಕೆ ನಾನು ಈ ಒಂದು ಸರಣಿಯನ್ನು ನಾವು ತಗೊಬಂದಿದ್ದೇವೆ, ಸರಣಿ ವಿಡಿಯೋಸ್ಗಳನ್ನು ನಾವು ತಗೊಬಂದಿದ್ದೇವೆ. ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ಹೇಳ್ತಾ, ಮುಂದೆ ಏನಂದ್ರೆ ಈ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಯಾರು ಎಲಿಜಿಬಲ್ ಇರ್ತಾರೆ ಅಂದ್ರೆ, ಇಬ್ಬರು ಹುಡುಗ ಮತ್ತು ಹುಡುಗಿಯರು, ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಎಲಿಜಿಬಲ್ ಇರ್ತಾರೆ. ಅದೊಂದು ಏಜ್ ಕ್ರೈಟೀರಿಯಾ ಬಂದು 16.5 to 19.5. ಆ ಏಜ್ ಅಲ್ಲಿ ಯಾರ್ಯಾರು ಇರ್ತೀರಾ ಅವರು ಮಾತ್ರ ಈ ಒಂದು NDA ಪರೀಕ್ಷೆಗೆ ಎಲಿಜಿಬಲ್ ಇರ್ತೀರಾ. ತದನಂತರದಲ್ಲಿ ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ, ಏನು IAS IPS IFS ಏನು ಕಂಡಕ್ಟ್ ಮಾಡುತ್ತಲ್ಲ ಅದೇ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಂದು ಇದನ್ನ ಕಂಡಕ್ಟ್ ಮಾಡುತ್ತೆ. ವರ್ಷಕ್ಕೆ 2 ಬಾರಿ ಕಂಡಕ್ಟ್ ಮಾಡುತ್ತೆ. ಮೊದಲನೇದು ಏಪ್ರಿಲ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ನಲ್ಲಿ. ಮುಂದಿನ ನೋಟಿಫಿಕೇಶನ್ ಈಗ ಸೆಪ್ಟೆಂಬರ್ ಅಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಸೆಪ್ಟೆಂಬರ್ 13ನೇ ತಾರೀಕು NDA ರಿಟರ್ನ್ ಎಕ್ಸಾಮಿನೇಷನ್ ಬರುತ್ತೆ. ಮೇ 20ನೇ ತಾರೀಕಿಂದ ನಿಮಗೆ ನೋಟಿಫಿಕೇಶನ್ ಆನ್ ಆಗುತ್ತೆ. ದಯವಿಟ್ಟು ಗಮನ ಹರಿಸ್ಕೊಳ್ಳಿ. ಯಾರ್ಯಾರು ಈ ಏಜ್ ಕ್ರೈಟೀರಿಯಾದಲ್ಲಿ 16.5 19.5 ಅಥವಾ ಯಾರು 11th and 12th ಅಲ್ಲಿ ಇರ್ತೀರಾ ಅವರು ಈ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಾ. ಎಜುಕೇಶನ್ ಕ್ವಾಲಿಫಿಕೇಶನ್ ಒಂದು ಕ್ಲಾಸ್ 12 10+2 ಅಂತ ಹೇಳ್ತೀವಿ. ಅದು ಯಾವ್ಯಾವುದಕ್ಕೆ ಹೋಗ್ಬೋದು, ಯಾವ್ಯಾವ ಸರ್ವಿಸಸ್ಗೆ ಹೋಗ್ಬೋದು ಅಂದ್ರೆ, ಆರ್ಮಿ, ನೇವಿ ಅಂಡ್ ಏರ್ಫೋರ್ಸ್ ಈ 3ಕ್ಕೂ ಹೋಗ್ಬೋದು. ಡಿಫೆನ್ಸ್ ಆಸ್ಪಿರೆಂಟ್ಸ್ ನೋಡ್ಕೊಳ್ಳಿ, ಆದಷ್ಟು ಗಮನ ಹರಿಸಿ. ಈ ಏಜ್ ಕ್ರೈಟೀರಿಯಾದಲ್ಲಿ ಯಾರ್ಯಾರು ಬರ್ತೀರಾ ದಯವಿಟ್ಟು ಅಪ್ಲೈ ಮಾಡಿ. NDA 2026 ಸೆಪ್ಟೆಂಬರ್ 13ನೇ ತಾರೀಕು ಎಕ್ಸಾಮ್ ಇದೆ. ಮೇ ತಿಂಗಳಲ್ಲಿ, ಮೇ ಟು ಜೂನ್, ಮೇ 20ರಿಂದ ಜೂನ್ 20-22ನೇ ತಾರೀಕುವರೆಗೂ ಆ ನೋಟಿಫಿಕೇಶನ್ ಆನ್ ಆಗಿರುತ್ತೆ. ಸೊ ಅದ್ರ ಬಗ್ಗೆನೂ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೇವೆ. ಯಾವ್ಯಾವ ನೋಟಿಫಿಕೇಶನ್ ಆನ್ ಆಗುತ್ತೆ, ಯಾವ್ಯಾವ ನೋಟಿಫಿಕೇಶನ್ ಆಫ್ ಆಗುತ್ತೆ ಅಂತ. ದಯವಿಟ್ಟು NDA ಮಾತ್ರ ಮಿಸ್ ಮಾಡಬೇಡಿ. ಮುಂದಕ್ಕೆ ಬರೋದಾದ್ರೆ, ಇದೊಂದು ಎಕ್ಸಾಮ್ ಪ್ಯಾಟ್ರನ್ ಹಾಗೆ ಮಾರ್ಕ್ಸ್ ಬಗ್ಗೆ ಕೇಳೋದಾದ್ರೆ, ಇದರಲ್ಲಿ 2 ಥರ ಪೇಪರ್ಸ್ ಬರುತ್ತೆ. ಪೇಪರ್ 1, ಪೇಪರ್ 2. ಪೇಪರ್ 1 ಈಸ್ ಕಂಪ್ಲೀಟ್ಲಿ ಮ್ಯಾಥಮೆಟಿಕ್ಸ್. 300 ಮಾರ್ಕ್ಸ್ಗೆ ಮ್ಯಾಥಮೆಟಿಕ್ಸ್ ಪೇಪರ್ ಬರುತ್ತೆ. ಇಟ್ಸ್ ಅ ಬೇಸಿಕ್ ಅಂಡ್ ಇಂಪಾರ್ಟೆಂಟ್ ಪೇಪರ್. ನೀವು ಈ ಮ್ಯಾಥಮೆಟಿಕ್ಸ್ ಪೇಪರ್ನ ನೀವು ಪಾಸ್ ಆದರೆ, ಅದರಲ್ಲಿ ನೀವು ಕಟ್ ಆಫ್ನ ಸ್ಕೋರ್ ಮಾಡಿದ್ರೆ ಮಾತ್ರ ಪೇಪರ್ 2 ಅದು ಎಲಿಜಿಬಲ್ ಆಗುತ್ತೆ. ಅಂದರೆ ಪೇಪರ್ 1 ಪೇಪರ್ 2 ಬರೆದಿರ್ತೀರಾ. ಈ ಪೇಪರ್ 1 ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಅವರ ಕಟ್ ಆಫ್ ಏನು ಹೇಳಿರ್ತಾರೆ ಅದನ್ನ ಪಾಸ್ ಆದರೆ ಮಾತ್ರ ನೀವು ಪೇಪರ್ 2ಗೆ ಕರೆಕ್ಷನ್ಸ್ ಅಥವಾ ಪೇಪರ್ 2 ಕೌಂಟ್ ಆಗುತ್ತೆ. ಇಲ್ಲಾಂದ್ರೆ ಅದು ಕೌಂಟ್ ಆಗಲ್ಲ. ನಿಮಗೆ ಮೇನ್ ಬೇಕಾಗಿರುತ್ತೆ ಪೇಪರ್ 1. ಪೇಪರ್ 1 ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕು. ಏನಿರುತ್ತೆ ಅಂದರೆ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ಲಿ 11th 12th ಮ್ಯಾಥಮೆಟಿಕ್ಸ್ ಅಲಾಂಗ್ ವಿತ್ 8th to 10th NCERT's ಮ್ಯಾಥಮೆಟಿಕ್ಸ್ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು ಮ್ಯಾಥಮೆಟಿಕ್ಸ್ ಪೇಪರ್ನ. ಪೇಪರ್ 2 ವಿಷಯಕ್ಕೆ ಬಂದರೆ ಸ್ನೇಹಿತರೆ, ಗ್ಯಾಟ್ ಅಂದರೆ ಜನರಲ್ ಎಬಿಲಿಟಿ ಟೆಸ್ಟ್. ಅಂದರೆ ಏನೇನಿರುತ್ತೆ ಇದರಲ್ಲಿ, ಇಂಗ್ಲೀಷ್ ಇರುತ್ತೆ, GK ಇರುತ್ತೆ, GS ಇರುತ್ತೆ, ಹಾಗೆ ಸೈನ್ಸ್ ಇರುತ್ತೆ. GK ನಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ನಾಲೆಡ್ಜ್. ಇಂಗ್ಲೀಷಲ್ಲಿ ಕಾಂಪ್ರಹೆನ್ಷನ್, ಅದಕ್ಕೆ ಮುಂದಿನ ಡೀಟೇಲ್ಸ್ ಹೇಳ್ತಾ ಬರ್ತೀನಿ ಏನೇನು ಸಬ್ಜೆಕ್ಟ್ಸ್ ಏನಿರುತ್ತೆ ಅಂತ. ಹಾಗೇನೆ GS ಅಂದರೆ ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪಾಲಿಟಿ, ಸೈನ್ಸ್. ಈ 5 ಸಬ್ಜೆಕ್ಟ್ ಇರುತ್ತೆ. ಈ 5 ಸಬ್ಜೆಕ್ಟು 600 ಅಂಕಗಳಿಗೆ 600 ಮಾರ್ಕ್ಸಿಗೆ ಇರುತ್ತೆ ಸ್ನೇಹಿತರೆ. ಟೋಟಲ್ ಡ್ಯೂರೇಷನ್ ಇದು ಬಂದು 5 hours. 5 hour ಪೇಪರ್ ಇರುತ್ತೆ. ಆಬ್ಜೆಕ್ಟಿವ್ MCQs, ಚುಕ್ಕಿ ಆಟ ಅಂತ ಹೇಳ್ತೀವಿ, ತಮಾಷೆಗೆ ಹೇಳ್ತೀವಿ, ಚುಕ್ಕಿ ಆಟ ಆಡ್ಕೋಬಾ ಅಂತ ಹೇಳ್ತೀವಿ. ಲೈಕ್
MCQs ABCD ಕೊಡ್ತಾರೆ, ನೀವು ಅದನ್ನ ರೌಂಡ್ ಆಫ್ ಮಾಡಬೇಕು. ನೆಗೆಟಿವ್ ಮಾರ್ಕಿಂಗ್ಸ್ ತುಂಬಾ ಇರುತ್ತೆ, 1/3 ಆಫ್ ದ ಮಾರ್ಕ್ಸ್ ಡಿಡಕ್ಟೆಡ್ ಆಗುತ್ತೆ. ನೀವು 3 ಕ್ವಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಹೋಗುತ್ತೆ. 3 ಕ್ವಶನ್ಗೆ ತಪ್ಪ ಆನ್ಸರ್ ಮಾಡಿದ್ರೆ 1 ಮಾರ್ಕ್ಸ್ ಹೋಗುತ್ತೆ ಫಾರ್ ಎವ್ರಿ ರಾಂಗ್ ಆನ್ಸರ್. ಯಾವುದು ಮ್ಯಾಥಮೆಟಿಕ್ಸ್ ಅಲ್ಲಿ 0.83 ಪರ್ ರಾಂಗ್ ಆನ್ಸರ್ಸ್ ಬರುತ್ತೆ, ಗ್ಯಾಟ್ ಅಲ್ಲಿ 1.33 ಪರ್ ರಾಂಗ್ ಆನ್ಸರ್ಸ್ ಬರುತ್ತೆ ಸ್ನೇಹಿತರೆ. ಡಿಫೆನ್ಸ್ ಆಸ್ಪಿರೆಂಟ್ಸ್ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಈ ನೆಗೆಟಿವ್ ಮಾರ್ಕಿಂಗ್ಸ್ ತುಂಬಾ ಇರುತ್ತೆ. ನಿಮಗೆ ಕರೆಕ್ಟ್ ಆನ್ಸರ್ಸ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಿ. ನೀವು OIR ಹಂಗಲ್ಲ, SSB ನಲ್ಲಿ OIR ಬರುತ್ತೆ, ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ಇರಲ್ಲ ಅಂತ, ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ಇರಲ್ಲ. ಆದರೆ NDA ರಿಟರ್ನ್ ಕೋರ್ಸಸ್ ಎಕ್ಸಾಮಿನೇಷನ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ಇರುತ್ತೆ. 1/3 ಆಫ್ ದ ನೆಗೆಟಿವ್ ಮಾರ್ಕಿಂಗ್ಸ್ ಇರುತ್ತೆ. ದಯವಿಟ್ಟು ಗಮನ ಇಟ್ಟು ಕಲ್ತ್ಕೊಂಡು ಹಾರ್ಡ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ, ಗೊತ್ತಿದ್ದಕ್ಕೆ ಮಾತ್ರ ಆನ್ಸರ್ ಮಾಡಬೇಕು ಸ್ನೇಹಿತರೆ. ಹಾಗೆ ಡಿಫೆನ್ಸ್ ಆಸ್ಪಿರೆಂಟ್ಸ್ ನೀವು ಕೂಡ ಇದಕ್ಕೆ NDAಗೆ ಎಕ್ಸಾಮ್ ಸಿಲೆಬಸ್ ಅಂತಾನೂ ಒಂದು ಮಾಡಿದ್ದಾರೆ UPSC ಅವರು. ಏನ್ ಸಿಲೆಬಸ್ಸು? ಮ್ಯಾಥಮೆಟಿಕ್ಸ್ಗೆ ಬಂದರೆ ಆಲ್ಜಿಬ್ರಾ, ಜಾಮಿಟ್ರಿ, ಕ್ಯಾಲ್ಕುಲಸ್, ಕೋಆರ್ಡಿನೇಟ್ ಜಾಮಿಟ್ರಿ, ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ. ಈ ಆಲ್ಜಿಬ್ರಾದಲ್ಲಿ ಸೆಟ್ಸ್, ಕಾಂಪ್ಲೆಕ್ಸ್ ನಂಬರ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಜಾಮಿಟ್ರಿಯಲ್ಲಿ ರೇಷಿಯೋಸ್ ಬರುತ್ತೆ, ಇನ್ವರ್ಸ್ ಫಂಕ್ಷನ್ಸ್ ಬರುತ್ತೆ. ಹೀಗೆ ಹಲವಾರು ಟಾಪಿಕ್ಸ್ಗಳು ಬರುತ್ತೆ. ದಯವಿಟ್ಟು ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಾನು ಹೇಳ್ತೀನಿ. ನಾನೇನು ಮೆನ್ಷನ್ ಮಾಡಿದ್ದೇನೆ ನಮ್ಮ ಸ್ಲೈಡಲ್ಲಿ, ಅಥವಾ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಅದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಾನೆ ನೀವು ಗಮನ ಇಟ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಅದೇ ಜಾಸ್ತಿ ಮಾರ್ಕ್ಸ್ ಬರೋದು. ಇಂಗ್ಲೀಷ್ ಅಂತ ಬಂದರೆ ಸ್ಪಾಟಿಂಗ್ ಎರರ್ಸ್, ಆಂಟೋನಿಮ್ಸ್, ಸಿನಾನಿಮ್ಸ್, ಇಡಿಯಮ್ಸ್, ಫ್ರೇಸಸ್, ಹಾಗೇನೆ ಕಾಂಪ್ರೆನ್ಷನ್, ಇಷ್ಟು ಟಾಪಿಕ್ಸು ಇಂಗ್ಲೀಷ್ನಲ್ಲಿ ಬರುತ್ತೆ. ಹಾಗೆ GK ನಲ್ಲಿ ಬಂದರೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಕ್ಲಾಸ್ 12, 11th, 12th, 8th, 9th, 10th ಆ್ಯಂಡ್ 11th and 12th. 8th to 10th NCERTs ನೋಡ್ಕೊಳ್ಳಿ, 11th and 12th NCERTs ಪ್ಲಸ್ ನಿಮ್ಮ ಕಾಲೇಜ್ ನೋಡ್ಕೊಳ್ಳಿ. ಬಯಾಲಜಿ ಬಂದರೂ ಜನರಲ್ ಸೈನ್ಸ್ ಬಯಾಲಜಿ ಬರುತ್ತೆ, ಅದು 11th and 12th ಅಲ್ಲೇ ಸಿಲೆಬಸ್ ಕವರ್ ಆಗುತ್ತೆ. ಹಿಸ್ಟ್ರಿ ಬಂದು ಫ್ರೀಡಮ್ ಮೂವ್ಮೆಂಟ್, ಇಂಡಿಯನ್ ಹಿಸ್ಟ್ರಿನಲ್ಲಿ ಮೇನ್ ಇಂಪಾರ್ಟೆಂಟ್. ಫ್ರೀಡಮ್ ಮೂವ್ಮೆಂಟ್ ಮತ್ತು ಇಂಡಿಯನ್ ಹಿಸ್ಟ್ರಿನೇ ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದು. ಜಿಯೋಗ್ರಫಿ ಬಂದು ಇಂಡಿಯನ್ ಜಿಯೋಗ್ರಫಿ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಡಿಫೆನ್ಸ್ ಬಗ್ಗೆ, ಅವಾರ್ಡ್ಸ್, ಸ್ಪೋರ್ಟ್ಸ್, ನ್ಯೂಸ್, ಜಿಯೋಪಾಲಿಟಿಕ್ಸ್ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಕೊಳ್ಳಿ ಅಂತ ಹೇಳ್ತಿರ್ತೀನಿ ಸ್ನೇಹಿತರೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಸಿಲೆಬಸ್ ಇರುತ್ತೆ NDAಗೆ. ತದನಂತರದಲ್ಲಿ ಸ್ನೇಹಿತರೆ, ಈ NDA ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಹಾಗೇನೆ ನಿಮ್ಗೇನಾದ್ರು ಡೌಟ್ ಇದೆಯಾ, ಅಥವಾ ನಿಮ್ಗೇನಾದ್ರು ಕೋಚಿಂಗ್ ಬೇಕು ಅಂತ ಅಂದರೆ, ನನಗೆ ಇದು ಅರ್ಥ ಆಗ್ತಾ ಇಲ್ಲ, ಮ್ಯಾಥಮೆಟಿಕ್ಸ್ ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಸೈನ್ಸ್ ಸ್ವಲ್ಪ ಕಷ್ಟ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಗಮನ ಹರಿಸಕ್ಕೆ ನೀವು ಒಂದೇ ಇರಬೇಕು, ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಹೇಳ್ತೀವಿ. ನೀವೆನ್ನೂ ಮಾಡಕ್ ಹೋಗ್ಬೇಡಿ. ಆಲ್ಫಾ ಲೀಡ್ ಅಕಾಡೆಮಿ, ಏನ್ ನಮ್ಮ ಅಕಾಡೆಮಿ ನಿಮಗೆ NDAನ ಸಂಪೂರ್ಣ ಪ್ರಿಪರೇಷನ್ ಕೊಡುತ್ತೆ. ಹಾಗೇನೆ SSB ಕೂಡ ಟ್ರೈನಿಂಗ್ ಕೊಡುತ್ತೆ. ನಿಮ್ಮ ಇಲ್ಲಿ ಎಲ್ಲರೂ 13 years 15 years ಎಕ್ಸ್ಪೀರಿಯನ್ಸ್ ಇರುವಂತಹ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು, ಎಲ್ಲೇ ಕ್ಲಾರಿಫಿಕೇಶನ್ಸ್ ಇದ್ರು, ಜಸ್ಟ್ ನೀವು ಇಲ್ಲಿ ಎನ್ರೋಲ್ ಆಗಬೇಕು ವೀಕ್ಷಕರೇ. ಹಾಗೆ ಡಿಫೆನ್ಸ್ ಆಸ್ಪಿರೆಂಟ್ಸ್, ನಿಮಗೆ ಸಂಪೂರ್ಣ LMRs ಆಗಿರ್ಬೋದು, ಲಾಸ್ಟ್ ಮಿನಿಟ್ ರಿವಿಷನ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಫುಲ್ ಸೈಟ್ ಟೆಸ್ಟ್ ನಡೆಯುತ್ತೆ SSB ಅವರಿಗೆ, ಪರ್ಸನಲ್ ಇಂಟರ್ವ್ಯೂ, ಪರ್ಸನಲ್ ಫೀಡ್ಬ್ಯಾಕ್, 1-to-1 ಫೀಡ್ಬ್ಯಾಕ್ ಕೊಡ್ತಾರೆ. ಆಮೇಲೆ ಸ್ಟೂಡೆಂಟ್ ಫ್ರೆಂಡ್ಲಿ ಫೀ ಇದೆ ನಮ್ಮಲ್ಲಿ. ಜಸ್ಟ್ ನೀವೇನು ಮಾಡಬೇಕಾಗಿರೋದು, ಅಲ್ಲಿ ವಾಟ್ಸಪ್ ನಂಬರ್ ಅಂತ ಏನಿದೆಯಲ್ಲ, ವಾಟ್ಸಪ್ ಅಸ್, ಆ ನಂಬರ್ಗೆ ಏನು ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ನಂಬರಿಗೆ ನೀವು ಜಸ್ಟ್ ಕಾಲ್ ಮಾಡಿ ಎನ್ರೋಲ್ ಆಗಬೇಕು. ಮಿನಿಮಲ್ ಫೀ ಇದೆ, ನಾವೇನು ಜಾಸ್ತಿ ಫೀಸ್ ಇಟ್ಟಿಲ್ಲ. ಸೊ ನೀವೊಂದು ಕಾಲ್ ಮಾಡಿ ಸಾಕು, ನನಗೆ ಈ ಥರ ಎಂಕ್ವೈರಿಗೆ ಅಂತ. ಇಲ್ಲಾಂದರೆ www.alphalg.co.in ಅಲ್ಲಿ ರಿಕ್ವೆಸ್ಟ್ ಫಾರ್ಮ್ ಇದೆ, ಅಲ್ಲೂ ನೀವು ಫಿಲ್ ಮಾಡಿದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಆದರೆ ಸ್ನೇಹಿತರೆ, ಯಾವ್ಯಾವುದೋ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಯಾರ್ಯಾರೋ ಮಾಡೋದನ್ನ ನೋಡಿಕೊಂಡು ಮಾಡಬೇಡಿ. ಇಲ್ಲಿರೋರೆಲ್ಲ DIPR ಅಂದರೆ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಸೈಕಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನ್ ಆಗಿರೋರು, NDAನಲ್ಲಿ ಇನ್ಸ್ಟ್ರಕ್ಟರ್ ಆಗಿರೋರು, ಹಾಗೇನೆ 15 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತಹ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ಅಲ್ಲಿ ನೀವು ಇದನ್ನು ತಗೊಳ್ಳೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಅದಕ್ಕೆ ಆಲ್ಫಾ ಲೀಡ್ ಅಕಾಡೆಮಿ ಇಸ್ ಓಪನ್. June 15th ಸೆಪ್ಟೆಂಬರ್ 9th NDA 12 weeks ಕೋರ್ಸ್ ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ. ದಯವಿಟ್ಟು ಎನ್ರೋಲ್ ಮಾಡ್ಕೊಳ್ಳಿ. ಹಾಗೆಯೇ ಡಿಸ್ಪ್ಲೇಲಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಇಲ್ಲಿ ಆಫೀಸ್ ಎಕ್ಸಿಕ್ಯೂಟಿವ್ಸ್ಗಳು ಕೊಡ್ತಾರೆ. ಆಲ್ಫಾ ಲೀಡ್ ಅಕಾಡೆಮಿಯಲ್ಲಿ NDA ಎಕ್ಸಾಮ್ ಬರೆದು ರೆಕಮೆಂಡ್ ಆಗಿರೋರು ಸುಮಾರು ಜನ ಇದ್ದಾರೆ. ಅದರಲ್ಲಿ ಟಾಪಲ್ಲಿ ಬಂದಿರೋರು, ರೆಕಮೆಂಡ್ ಆಗಿ SSB ಕ್ಲಿಯರ್ ಮಾಡಿ ಆಫೀಸರ್ ಆಗಿರೋರು ಈ 4 ಜನ. ಈ 4 ಜನನೂ ನಮ್ಮಲ್ಲಿ ತರಬೇತಿ ಪಡ್ಕೊಂಡು, ಕೋಚಿಂಗ್ ತಗೊಂಡು, SSBಗೂ ಕೋಚಿಂಗ್ ತಗೊಂಡು ಕ್ಲಿಯರ್ ಮಾಡಿದ್ದಾರೆ ಸ್ನೇಹಿತರೆ. ಈಗಾಗಲೇ
8 ವೀಕ್ಸ್ ಕೋರ್ಸ್ 12 ವೀಕ್ಸ್ ಕೋರ್ಸಿಗೆ ಮತ್ತೆ ಅದೆಲ್ಲದಕ್ಕೂ ಎನ್ರೋಲ್ ಆಗ್ತಾ ಇದ್ದಾರೆ. ದಯವಿಟ್ಟು ಯಾಕೆ ನೀವು ತಡ ಮಾಡ್ತಾ ಇದ್ದೀರಾ? ಯಾವುದಕ್ಕೂ ಯೋಚನೆ ಮಾಡಬೇಡಿ, ನಾವಿದ್ದೇವೆ, ನಿಮ್ಮ ಜೊತೆಗೆ ನಾವಿದ್ದೇವೆ. ಒಂದು ಕಾಲ್ ಅಪ್ಲಿಕೇಶನ್ ಫಿಲ್ಲಿಂಗ್ ಇಂದ ಹಿಡಿದು SSB ವರೆಗೂ ನಿಮ್ಮ ಜೊತೆಗೆ ಇರ್ತೀವಿ ನಾವು. ಏನೇ ಡೌಟ್ಸ್ ಇದ್ರು ಜಸ್ಟ್ ಕಾಲ್ 9019353966 ಆ ನಂಬರ್ಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ರೆಸ್ಪಾನ್ಸಸ್ ಸಿಗುತ್ತೆ ಸ್ನೇಹಿತರೆ. ಹಾಗೂ ಡಿಫೆನ್ಸ್ ಆಸ್ಪಿರೆಂಟ್ಸ್ ಡೋಂಟ್ ವರಿ, ನಾವು ನಿಮ್ಮ ಜೊತೆಗಿದ್ದೇವೆ ಸ್ನೇಹಿತರೆ. ಹಾಗೂ ಡಿಫೆನ್ಸ್ ಆಸ್ಪಿರೆಂಟ್ಸ್ NDA ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ದೊರೆತು ಅಂತ ನಾನು ಅನ್ಕೋತೇನೆ. ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಎಲಿಜಿಬಿಲಿಟಿ ಆಗಿರ್ಬೋದು, ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ಯಾರ್ಯಾರು ರೆಕಮೆಂಡ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ. ಇನ್ಯಾಕೆ ತಡ, ದಯವಿಟ್ಟು ಏನು ಸ್ಟೆಪ್ ತಗೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ, ಯಾವ ಅಕಾಡೆಮಿಗೆ ಹೋಗಬೇಕು ಅಂತಲೂ ಹೇಳಿದ್ದೀನಿ, ಏನು ಪ್ರೊಸೀಜರ್ ಇದೆ ಅಂತಲೂ ಹೇಳಿದ್ದೀನಿ ಸ್ನೇಹಿತರೆ. ಇನ್ಯಾಕೆ ತಡ, ಒನ್ ಸ್ಟಾಪ್ ಡೆಸ್ಟಿನೇಷನ್ ಆಲ್ಫಾ ಲೀಡ್ ಅಕಾಡೆಮಿಗೆ ಬಂದು ಎನ್ರೋಲ್ ಆಗಿ ನಿಮ್ಮ ಕನಸಿನ 2 ಸ್ಟಾರ್ ಆಫೀಸರ್ ಆಗಿ 2 ಸ್ಟಾರ್ ಏನಿದೆ ನಿಮ್ಮ ಭುಜದ ಮೇಲೆ ಹಾಕೊಂಡು ಯು ಬಿಕಮ್ ಅನ್ ಇಂಡಿಯನ್ ಆರ್ಮ್ ಫೋರ್ಸ್ ಆಫೀಸರ್. 2 ಸ್ಟಾರ್ ಆಗಿರ್ಬೋದು, ಇಲ್ಲ ಏರ್ಫೋರ್ಸ್ ಆಫೀಸರ್, ನೇವಲ್ ಆಫೀಸರ್ ಆಗ್ಬೋದು. ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋಗೆ ತೆರಳುವ ಸಮಯ ಹೋಗ್ಬಿಟ್ಟು ಬರ್ತೀನಿ. ಜೈ ಹಿಂದ್.